ಇವತ್ತಿನ ರೆಸಿಪಿ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ರುಚಿಯಾದ ಪತ್ರೊಡೆನ ನಾನು ನುಗ್ಗೆ ಸೊಪ್ಪಿಂದ ಮಾಡಿದ್ದೀನಿ. ಸಾಮಾನ್ಯವಾಗಿ ಕೆಸುವಿನ ಸೊಪ್ಪಿನ ಪತ್ರೊಡೆನ ನೀವೆಲ್ಲ ಟ್ರೈ ಮಾಡಿರ್ತೀರ. ಆದರೆ ಬಹಳ ರುಚಿಯಾಗಿ ಬಹಳ ಆರೋಗ್ಯಕರವಾಗಿ ಮಾಡ್ಕೊಳ್ಳುವಂಥ ನುಗ್ಗೆ ಸೊಪ್ಪಿನ ಪತ್ರೊಡೆನ ನೀವೊಂದ್ಸಲ ಟ್ರೈ ಮಾಡಲೇಬೇಕು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಇದನ್ನ ಮಾಡೋ ವಿಧಾನ ಕೂಡ ಸ್ವಲ್ಪ ಬೇರೆನೆ, ಆದರೆ ಬಹಳ ಸುಲಭವಾಗಿ ಮಾಡ್ಕೋಬಹುದು. ನಾನಿಲ್ಲಿ 2 ಹಿಡಿಯಾಗುವಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಸೊಪ್ಪನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಸಿಂಪಲ್ ಆಗಿ ಮಸಾಲೆ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಬೇಕು. ಕಡಲೆಬೇಳೆ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಹುರಿದಾದ್ಮೇಲೆ ನಾವಿದನ್ನು ತೆಗೆದು ಒಂದು ಬೇರೆ ಪ್ಲೇಟಲ್ಲಿ ಇಟ್ಕೋಬೇಕು. ಇದಾದಮೇಲೆ ಉದ್ದಿನಬೇಳೆ ಹುರ್ಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿದು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಇದಾದಮೇಲೆ ಅಕ್ಕಿ ಹುರ್ಕೋಬೇಕು. ಅಕ್ಕಿನ 4 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಊಟಕ್ಕೆ ಬಳಸೋ ಯಾವುದೇ ಅಕ್ಕಿನಾದರೂ ಇಲ್ಲಿ ಯೂಸ್ ಮಾಡ್ಬೋದು. ಆದರೆ ನಾವೀಗ ಮಾಡ್ತಿರೋ ಪತ್ರೊಡೆ ಕ್ವಾಂಟಿಟಿಗೆ 4 ಟೇಬಲ್ ಸ್ಪೂನ್ ಅಕ್ಕಿ ಸಾಕಾಗ್ತದೆ. ಇದನ್ನು ಕೂಡ ಕಲರ್ ಚೇಂಜ್ ಆಗುವವರೆಗೆ ಮತ್ತು ಒಂದು ಪರಿಮಳ ಬರುತ್ತಲ್ಲ ಅಕ್ಕಿ ಹುರಿದಾದ್ಮೇಲೆ, ಅಲ್ಲಿವರೆಗೆ ಹುರ್ಕೊಂಡು ನಾವಿದನ್ನು ತೆಗೆದಿಟ್ಕೋಬೇಕು. ಆಮೇಲೆ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ, 4 ರಿಂದ 5 ಒಣಮೆಣಸು, 1 ಟೀ ಸ್ಪೂನ್ ಜೀರಿಗೆ, ಇದಿಷ್ಟನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಇಲ್ಲಿ ಎಣ್ಣೆ ಎಲ್ಲ ಏನು ಹಾಕೋದು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರಾಯ್ತು. ಇಷ್ಟ ಆದಮೇಲೆ ಫ್ಲೇಮ್ ಆಫ್ ಮಾಡಿ ನಾವು ಮೊದಲು ಹುರಿದಿಟ್ಕೊಂಡಿರೋ ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ ಇದೆಯಲ್ಲ ಅದನ್ನು ವಾಪಸ್ ಅದೇ ಪ್ಯಾನಿಗೆ ಹಾಕಿ ಇದೆಲ್ಲವನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದು ಒಂದ್ಸಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವಿದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು. ನಾನು ಹುರಿದಿಟ್ಕೊಂಡಿರೋ ಪದಾರ್ಥನೆಲ್ಲ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ನಿಮಗೆ ಇಷ್ಟ ಇದ್ದರೆ ಇದರ ಜೊತೆಗೆ 4 ಕರಿಬೇವಿನ ಎಲೆ ಕೂಡ ಸೇರಿಸ್ಕೋಬಹುದು. ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬಹುದು. ಈಗ ಗ್ರೈಂಡ್ ಮಾಡಿರೋ ಮಸಾಲ ಪೌಡರನ್ನ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. 1 ಟೀ ಸ್ಪೂನ್ ಉಪ್ಪು ಹಾಕಿದರೆ ಸಾಕು ಇಲ್ಲಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ, ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸ, ಇದಿಷ್ಟನ್ನು ಸೇರಿಸಬೇಕು. ಈ ನುಗ್ಗೆ ಸೊಪ್ಪಿನ ಪತ್ರೊಡೆಗೆ ಹುಳಿ, ಉಪ್ಪು, ಖಾರ ಎಲ್ಲವೂ ಕರೆಕ್ಟಾಗಿದ್ರೇ ತುಂಬ ಚೆನ್ನಾಗಿರತ್ತಿದು. ಹಾಗಾಗಿ ಹುಣಸೆಹಣ್ಣಿನ ರಸ, ಬೆಲ್ಲ ಇದೆಲ್ಲವನ್ನು ಹಾಕಲೇಬೇಕು. ಇದೆಲ್ಲ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತದೆ. ಹಾಗಾಗಿ ಇದಾದಮೇಲೆ ನೋಡಿ, ಹೀಗೆ ಕಲಸೋವಾಗ ನೀರು ಕಡಿಮೆ ಆಯಿತು ಅನ್ಸಿದ್ರೆ ಒಂಚೂರು ನೀರು ಹಾಕಿ ಮತ್ತೊಂದು ಸಲ ಕಲಸಿಟ್ಕೋಬೇಕು. ಮಸಾಲೆನ ಒಂದ್ಸಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನಾವು ನುಗ್ಗೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು. ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ಇದನ್ನು ಕೈಯಲ್ಲೇ ಕಲಿಸ್ಕೋಬೇಕು. ಸ್ಪೂನಿಂದ ತಿರುಗಿಸಿದ್ರೆ ಅಷ್ಟು ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಮತ್ತು ಕಲಿಸೋವಾಗ ಕೂಡ ಹಾಗೆಯೇ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನೀವಿಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ. ಇದನ್ನೀಗ ಬೇಯಿಸ್ಕೊಳ್ಳೋದಕ್ಕೆ ನಾನು ಬಾಳೆ ಎಲೆ ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆ ಎಲೆನ ಒಂದು ಸೈಜಲ್ಲಿ, ಅಂದರೆ ಫೋಲ್ಡ್ ಮಾಡಲಿಕ್ಕೆ ಆಗುವಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿಟ್ಕೋಬೇಕು. ನಾವು ಫೋಲ್ಡ್ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ 2 ಸ್ಪೂನ್ ನುಗ್ಗೆ ಸೊಪ್ಪಿನ ಮಿಶ್ರಣ ಹಾಕಿ ಇದನ್ನು ಗಟ್ಟಿಯಾಗಿ ಈ ರೀತಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದ್ಸಲ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು. ಈಗ 3 ಬಾಳೆ ಎಲೆಯಲ್ಲಿ ಹಾಕುವಷ್ಟು ಆಗಿದೆ ಇದು. ಈಗ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಇಡ್ಲಿ ಪಾತ್ರೆಯಲ್ಲಿ, ಅಂದರೆ ನಾವು ಹಬೆಯಲ್ಲಿ ಬೇಯಿಸ್ತೀವಲ್ಲ ಹಾಗೆ ಇದನ್ನು ಬೇಯಿಸಬೇಕು. ಆದರೆ ತುಂಬ ಹೊತ್ತೇನು ಬೇಯಿಸೋದು ಬೇಡ. 10 ನಿಮಿಷ ಇದನ್ನು ಕುಕ್ ಮಾಡಿದರೆ ಸಾಕು, ಚೆನ್ನಾಗಿ ಬೇಯ್ತದೆ. ಮತ್ತು ಮಸಾಲೆ ಜಾಸ್ತಿ ಇಲ್ಲ, ಸೊಪ್ಪು ಕೂಡ ಜಾಸ್ತಿ ಇರೋದಿಲ್ಲಲ್ಲ, ಹಾಗಾಗಿ ಬೇಯೋದಕ್ಕೆ ತುಂಬ ಟೈಮ್ ಏನು ಬೇಡ. 10 ನಿಮಿಷ ಆಗಿದೆ, ಇದು ಬೆಂದಿದೆ ನೋಡಿ. ನಾನು ನಿಮಗೆ ಒಂದು ಪತ್ರೊಡೆನ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿರ್ತದೆ ಅಂತ ಹೇಳಿದ್ರೆ, ಇದು ಈ ರೀತಿ ಓಪನ್ ಮಾಡುವಾಗಲೇ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ. ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಅಷ್ಟು ಪತ್ರೊಡೆ ಬೆಂದಿದೆಯಲ್ಲ, ಅದು 3 ತೆಗೆದು ನಾನು ಈ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಈಗ ನಾವಿದನ್ನು 1 ಸ್ಪೂನ್ ಸಹಾಯದಿಂದ, ಯಾಕೆಂದರೆ ಬಿಸಿ ಇದೆಯಲ್ಲ ಹಾಗಾಗಿ 1 ಸ್ಪೂನ್ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೋಬೇಕು. ಅಥವಾ ನಾವು ಈ ಬೇಯಿಸಿರೋ ಪತ್ರೊಡೆನ ಹಾಗೆ ಸ್ಲೈಸ್ ಥರ ಮಾಡಿ ಕೂಡ ಸ್ವಲ್ಪ ತವಾದಲ್ಲಿ ಫ್ರೈ ಮಾಡಿನೂ ತಿನ್ನಬಹುದು. ಅಥವಾ ಅದಕ್ಕೊಂದು ಒಗ್ಗರಣೆ ಹಾಕಿ ಕೂಡ ಯೂಸ್ ಮಾಡಬಹುದು. ನಾನು ಇದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೊಂದು ಸಿಂಪಲ್ ಆಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೊಂದು ಪಾತ್ರೆ ಇಟ್ಟು ನಾನು 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಹಾಕಿ ಶೇಂಗಾನ ಫ್ರೈ ಮಾಡ್ಕೋಬೇಕು ಮೊದಲು. ಅದಾದಮೇಲೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಕೂಡ ಚೂರು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವಿದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೋಬೇಕು. ಹಾಗೆ ಒಣಮೆಣಸು 3 ನಾನು ಕಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಒಣಮೆಣಸನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕೋದ್ರಿಂದ ಪತ್ರೊಡೆಯ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಇದಾದಮೇಲೆ 1 ಚಿಟಿಕೆಯಷ್ಟು ಇಂಗು ಹಾಕಬೇಕು. ಇಂಗನ್ನು ಬೇಕಾದರೆ ನಾವು ಮಸಾಲ ಪೌಡರ್ ಮಾಡ್ತೀವಲ್ಲ ಆವಾಗಲೂ ಹಾಕ್ಬೋದು, ಅಥವಾ ಈಗ ಬೇಕಾದರೂ ಹಾಕ್ಬೋದು. ಇನ್ನಿದಕ್ಕೆ
ಈರುಳ್ಳಿ ಸೇರಿಸ್ಕೋಬೇಕು. ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಹಾಕಿದರೂ ಪರವಾಗಿಲ್ಲ. ನಾನಿಲ್ಲಿ ಒಂದು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಅದನ್ನು ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ ಅಂದಮೇಲೆ ನಾವು ಕಟ್ ಮಾಡಿರೋ ಪತ್ರೊಡೆ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕಿದ ಮೇಲೆ ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಗ್ಗರಣೆ ಶುರು ಮಾಡಿ ಪತ್ರೊಡೆ ಮುಗಿಯೋವರೆಗೂ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನಾವಿದಕ್ಕೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿತದೆ, ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕು. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಿದರೆ ಬಹಳ ರುಚಿಯಾದ ನುಗ್ಗೆ ಸೊಪ್ಪಿನ ಪತ್ರೊಡೆ ರೆಡಿ ಆಯಿತು. ಇಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ನಾವು ಮಸಾಲೆ ಮಾಡ್ತೀವಲ್ಲ ಆವಾಗಲೇ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಆಮೇಲೆ ಒಂದ್ಸಲ ಪತ್ರೊಡೆ ಬೇಯಿಸಿದ ಮೇಲೆ ಅದೆಲ್ಲ ಅಷ್ಟಾಗಿ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು, ಖಾರ ಜಾಸ್ತಿ ಬೇಕು ಅಂದರೆ ಮೆಣಸನ್ನು ಜಾಸ್ತಿ ಹಾಕ್ಕೋಬೋದು. ಈಗ ಬಹಳ ರುಚಿಯಾದ ಪತ್ರೊಡೆ ರೆಡಿ ಆಯಿತು. ಇದನ್ನು ಟೀ ಟೈಮ್ಗೆ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು. ನುಗ್ಗೆ ಸೊಪ್ಪಿಂದ ಪಲ್ಯ, ಸಾರು ಎಲ್ಲ ಮಾಡ್ತೀವಲ್ಲ, ಆದರೆ ಈ ರೀತಿ ಒಂದು ಪತ್ರೊಡೆನ ನೀವು ಟ್ರೈ ಮಾಡಿ. ನಿಮಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಇದೇ ರೀತಿಯ ಹೆಲ್ದಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.